ಹೇಳಿದರೆ ನನ್ನ ಹೆಸರು ದೊಡ್ಡಸಿದ್ದೇಶ್ವರ ಎಜಿ ಶ್ರೀ ಕಲೇಶ್ವರ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಇಂದಿನ ಪಾಠ 10ನೇ ತರಗತಿಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಪಾಠವನ್ನು ಆಯ್ದುಕೊಂಡಿದ್ದೀನಿ. ಸೊ ಈ ಒಂದು ಪಾಠದಲ್ಲಿ ನಾವು ಹಿಂದೆ ಕಲಿತಿರುವಾಗ ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ, ಭೌತ ಬದಲಾವಣೆ ಅಂದರೆ ಏನು, ರಾಸಾಯನಿಕ ಬದಲಾವಣೆ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ಹಿಂದೆ ಕಲಿತಿದ್ದೀವಿ. ಭೌತ ಬದಲಾವಣೆ ಅಂದರೆ ಸೊ ಯಾವುದೇ ಹೊಸ ವಸ್ತು ಸೃಷ್ಟಿ ಆಗದೇ ಇರತಕ್ಕಂತಹ ಬದಲಾವಣೆ. ಉದಾಹರಣೆಗೆ ಈ ಒಂದು ಆಳೆಯನ್ನು ನಾವು ಅರಿದು ಹಾಕ್ತಾ ಎರಡಾಯಿತು ಅಂದರೆ ಆಳೆಯಾಗಿದೆ, ತುಂಡಾಗಿದೆ, ಹೊಸದಾಗಿ ಏನು ಸೃಷ್ಟಿಯಾಗಿಲ್ಲ. ಸೊ ಈ ರೀತಿಯ ಸನ್ನಿವೇಶ. ಹಾಗೆಯೇ ನೀರನ್ನು ನಾವು ತಂಪುಗೊಳಿಸಿದರೆ ಮಂಜುಗಡ್ಡೆ ಆಗುತ್ತೆ. ಪುನಃ ನಾವು ನೀರನ್ನು ಪಡ್ಕೋಬೋದಾ? ಹೇಗೆ ನಿಮಗೆ ಗೊತ್ತಿದೆ ಅಲ್ಲ. ಸೊ ಆ ಮಂಜುಗಡ್ಡೆಯನ್ನು ಕರಗಿಸಿದರೆ ಮತ್ತು ನಮಗೆ ನೀರು ಸಿಗುತ್ತೆ ಅಲ್ವಾ. ಈ ರೀತಿಯ ಬದಲಾವಣೆಗಳಲ್ಲ, ಇವನ್ನ ನಾವು ಭೌತ ಬದಲಾವಣೆಗಳು ಅಂತ ಕರಿತೀವಿ. ಸೊ ಹಾಗೆಯೇ ಅದಕ್ಕೆ ಉದಾಹರಣೆಗಳು ಹೇಳಿದ್ವಿ ಅಲ್ವಾ. ಸೊ ಹಾಗೆಯೇ ರಾಸಾಯನಿಕ ಬದಲಾವಣೆ ಅಂದರೆ ಹೊಸದಾಗಿ ಏನಾದರೂ ಸೃಷ್ಟಿಯಾಗಬೇಕು ಅಂತಂದರೆ ಹೊಸ ವಸ್ತು ರೀತಿಯಲ್ಲಿ ಬದಲಾವಣೆ ಆಗಿರಬೇಕು. ಆ ರೀತಿಯ ಬದಲಾವಣೆಗಳಾಗಿದ್ದರೆ ಇಂಥದ್ದನ್ನು ನಾವು ರಾಸಾಯನಿಕ ಬದಲಾವಣೆ ಅಂತ ಹೇಳ್ಬೋದು. ರಾಸಾಯನಿಕ ಕ್ರಿಯೆ ಜರಿಗೆ ಹೊಸದಾಗಿ ಒಂದು ವಸ್ತು ತಯಾರಾಗಿತ್ತು ಅಂದರೆ ಬಂದಿತ್ತು, ನಮಗೆ ಸಿಕ್ಕಿತ್ತು ಅಂದರೆ ಅಂಥದ್ದನ್ನು ನಾವು ರಾಸಾಯನಿಕ ಬದಲಾವಣೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಆ ರಾಸಾಯನಿಕ ಬದಲಾವಣೆಯಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ಜರುಗತಕ್ಕಂಥದ್ದು ಪ್ರಮುಖ ಅಂಶಗಳು ಏನಪ್ಪ ಅಂತಂದರೆ ಒಂದು ಸ್ಥಿತಿ ಬದಲಾವಣೆ ಆಗಿರ್ಬೋದು. ಮತ್ತು ನಿಮಗೆ ದ್ರವ್ಯದ ಸ್ಥಿತಿಗಳು ಗೊತ್ತಲ್ಲ, ದ್ರವ್ಯದ ಸ್ಥಿತಿಗಳು ಘನ, ದ್ರವ, ಅನಿಲ. ಸೊ ಹೀಗೆ ಘನ ಸ್ಥಿತಿಯಲ್ಲಿರ್ತಕ್ಕಂತಹ ವಸ್ತು ದ್ರವ ಸ್ಥಿತಿಗೆ ಬಂದಿರ್ಬೋದು, ದ್ರವ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತು ಅನಿಲ ಸ್ಥಿತಿಗೆ ಬರ್ಬೋದು ಅಲ್ವಾ. ಸೊ ಹೀಗೆ ವಸ್ತುವಿನ ಸ್ಥಿತಿ ಬದಲಾವಣೆ ಆಗಿತ್ತು ಅಂದರೆ ಅದು ಒಂದು ರೀತಿಯ ರಾಸಾಯನಿಕ ಕ್ರಿಯೆ ಜರುಗಿದ್ದಾಗಿರುತ್ತೆ. ಸೊ ಅರ್ಥಾತ್ ಅದು ರಾಸಾಯನಿಕ ಬದಲಾವಣೆ ಆಗಿರುತ್ತೆ ಅಂದರೆ. ಸೊ ಹಾಗೆಯೇ ಬಣ್ಣದಲ್ಲಿ ಬದಲಾವಣೆ ಆಗಿರುತ್ತೆ, ವಸ್ತುವಿನ ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ. ಬಣ್ಣದಲ್ಲಿ ಬದಲಾವಣೆ ಆಗಿತ್ತು ಸಹ ರಾಸಾಯನಿಕ ಕ್ರಿಯೆ ಜರುಗಿದೆ ಅಂತ ಅರ್ಥ, ರಾಸಾಯನಿಕ ಬದಲಾವಣೆ ಆಗಿದೆ ಅಂತ ಅರ್ಥ. ಸೊ ಹಾಗೆ ಅನಿಲ ಬಿಡುಗಡೆ ಆಗಿರ್ಬೋದು, ಅನಿಲ ರಾಸಾಯನಿಕ ಕ್ರಿಯೆ ಜರುಗಿ ಹೊಸದಾಗಿ ಯಾವಾಗ ಅನಿಲ ಬಿಡುಗಡೆ ಆಗಿತ್ತು ಅಂದರೆ ಅಲ್ಲಿ ರಾಸಾಯನಿಕ ಬದಲಾವಣೆ ನಡೆದಿದೆ ಅಂತ ಅರ್ಥ ಬರ್ತದೆ. ಸೊ ಹಾಗೆ ತಾಪದಲ್ಲಿ ಬದಲಾವಣೆಗಳಾಗಿರ್ಬೋದು, ತಾಪದಲ್ಲಿ ಏರಿಕೆ ಆಗಿರ್ಬೋದು, ಕಡಿಮೆ ಆಗಿರ್ಬೋದು. ಈ ರೀತಿಯ ತಾಪದಲ್ಲಿ ಏರಿಕೆ ಅಥವಾ ಕಡಿಮೆ ಆಗಿರೋದ್ರಿಂದ ಅದನ್ನು ನಾವು ರಾಸಾಯನಿಕ ಬದಲಾವಣೆ ಅಂತ ಹೇಳ್ಬೋದು. ಉದಾಹರಣೆಗೆ ಹಾಲನ್ನು ನಾವು ಹೆಪ್ಪಾಕಿಟ್ರೆ ಮರುದಿನ ಏನಾಗಿರುತ್ತೆ, ಹೌದು ನಿಮ್ಮೆಲ್ಲರ ಸರಿ, ಸೊ ಮೊಸರಾಗಿರುತ್ತೆ. ಸೊ ಹಾಗೆ ನಾವು ಹಿಮ್ಮುಖವಾಗಿ ಮತ್ತೆ ನಮಗೆ ಹಾಲು ಸಿಗ್ತದ, ಸಿಗಲ್ಲ. ಈ ರೀತಿಯ ಬದಲಾವಣೆಯನ್ನು ನಾವು ರಾಸಾಯನಿಕ ಬದಲಾವಣೆ ಅಂತ ಹೇಳ್ತೇವೆ ಅಲ್ವಾ. ಸೊ ಹಾಗೆ ಈ ಒಂದು ಚಟುವಟಿಕೆ ಮೂಲಕ ನಾವು ರಾಸಾಯನಿಕ ಬದಲಾವಣೆಯನ್ನು ಅರ್ಥೈಸ್ಬೋದು. ಏನು ಇದೇನಿದು ಬೇಸಿಗೆ ಪೇಪರ್ ಅಲ್ವಾ. ಸೊ ಇದನ್ನು ನಾನೇನು ಮಾಡ್ತೀನಿ, ಇದೇನೇನು ಮಾಡ್ತೀನಿ ಅಂದರೆ ಒಂದು ಬೆಂಕಿ ಕಡ್ಡಿಯಿಂದ ಅದನ್ನು ಉರಿಸಿದಾಗ, ದಹಿಸಿದಾಗ, ಸೊ ಹೀಗೆ ಬೆಂಕಿ ಕಡ್ಡಿಯಿಂದ ಒಂದು ಕಾಗದವನ್ನು ನಾವು ದಹಿಸ್ತಾ ಇದ್ದೀವಿ. ನೋಡ್ತಿದ್ರೆ ಮಕ್ಕಳ, ಈ ರೀತಿ ನಾವು ಬೆಂಕಿ ಕಡ್ಡಿಯಿಂದ ಕಾಗದವನ್ನು ದಹಿಸಿದ್ದೀವಿ. ಏನಾಗ್ತಿದೆ, ಅದು ದಹಿಸಿ ಹೋಗ್ತಾ ಇದೆ, ಕಾಗದ ದಹಿಸಿ ಹೋಗ್ತಾ ಇದೆ. ತಿರುಗಿ ನಮಗೆ ಅದೇ ಕಾಗದ ಬೇಕು ಅಂದರೆ ಸಿಗ್ತದಾ? ಇಲ್ಲ. ಸೊ ಅದು ಬೂದಿಯ ರೂಪದಲ್ಲಿ ಆಗುತ್ತೆ, ಬೂದಿ ಆಗುತ್ತದೆ. ಸೊ ಹಾಗಾಗಿ ಇದು ಒಂದು ರೀತಿಯ ರಾಸಾಯನಿಕ ಬದಲಾವಣೆಗೆ ಒಂದು ಉದಾಹರಣೆ ಉಂಟು ಅಲ್ವಾ. ನೋಡಿ, ಬೂದಿ ಸಿಕ್ತು ಅಲ್ವಾ. ಸೊ ಈ ರೀತಿಯ ಬದಲಾವಣೆಗಳನ್ನು ನಾವು ಹೇಳ್ತೀವಿ ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ಒಂದು ಇಲ್ಲಿ ತಾಪನೂ ಸಹ ಚೇಂಜ್ ಆಯಿತು, ತಾಪ ಅಲ್ವಾ. ಸೊ ಹಾಗೆಯೇ ವಸ್ತುವಿನ ಸ್ಥಿತಿ ಚೇಂಜ್ ಆಯಿತು, ಬಣ್ಣ ಚೇಂಜ್ ಆಯಿತು ಅಲ್ವಾ. ಈ ರೀತಿ ಬದಲಾವಣೆಗಳನ್ನ ರಾಸಾಯನಿಕ ಕ್ರಿಯೆಗಳ ಮೂಲಕ ಅಂತಕ್ಕಂಥದ್ದನ್ನು ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ ನಾವು ಅಲ್ವಾ. ಸರಿ, ಈ ರಾಸಾಯನಿಕ ಕ್ರಿಯೆಗಳನ್ನು ನಾವು ಸಂಕೇತಗಳ ರೂಪದಲ್ಲಿ ವ್ಯಕ್ತಪಡಿಸ್ತೀವಿ. ಸಂಕೇತಗಳ ರೂಪದಲ್ಲಿ ವ್ಯಕ್ತಪಡಿಸೋದೇ ನಾವು ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. ಉದಾಹರಣೆ, ಈಗ ಮೆಗ್ನೀಷಿಯಂ ತಂತಿ ಗೊತ್ತಿದೆ, ಮೆಗ್ನೀಷಿಯಂ ತಂತಿ. ಸೊ ಅದೊಂದು ರೀತಿಯ ಲೋಹ ಅಲ್ವಾ. ಆ ಮೆಗ್ನೀಷಿಯಂ ತಂತಿಯನ್ನು ನಾವು ದಹಿಸಿದರೆ, ಅದು ಕಾಮನ್ ಅಂದರೆ ರೂಮ್ ಟೆಂಪ್ರೇಚರ್ನಲ್ಲಿ ದಹಿಸಲ್ಪಡಲ್ಲ. ಸೊ ಅದಕ್ಕೆ ನಾವು ಸ್ವಲ್ಪ ಹೆಚ್ಚಿನ ಉಷ್ಣತೆ ಕೊಡಬೇಕಾಗುತ್ತೆ. ಸೊ ಹೆಚ್ಚಿನ ಉಷ್ಣತೆ ಕೊಟ್ಟಾಗ ಅದು ದಹಿಸಲ್ಪಡುತ್ತದೆ. ಸೊ ಹಾಗಾಗಿ ಮೆಗ್ನೀಷಿಯಮನ್ನು ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆ ಕೊಟ್ಟು ದಹಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಆಗುತ್ತೆ. ಅದನ್ನು ನಾವು ರಾಸಾಯನಿಕ ಕ್ರಿಯೆಯನ್ನು ನಾವು ಈ ವಾಕ್ಯ ರೂಪದಲ್ಲಿ ಹೇಳಲಾಗಿದೆ. ಮೆಗ್ನೀಷಿಯಂ ಎಂಬ ಲೋಹವು
ಆಕ್ಸಿಜನ್ ನೊಂದಿಗೆ ಹೆಚ್ಚಿನ ಉಷ್ಣತೆಯಲ್ಲಿ ದಹಿಸಲ್ಪಟ್ಟಾಗ ನಮಗೆ ಮೆಗ್ನೀಷಿಯಂ ಆಕ್ಸೈಡ್ ಎಂಬ ಸಂಯುಕ್ತವು ದೊರೆಯುತ್ತದೆ. ನೋಡಿ, ಇದು 2-3 ಸಾಲುಗಳಾಯ್ತು ಹೇಳಿಕೆಯನ್ನು ನೀಡಿದಾಗ. ಅದನ್ನು ನಾವು ಸಮೀಕರಣ ರೂಪದಲ್ಲಿ ಬರೆದಾಗ ತುಂಬ ಸರಳವಾಗಿ ಅವರ ಸಂಕೇತ ಮತ್ತು ಸೂತ್ರಗಳ ಮೂಲಕ ವ್ಯಕ್ತಪಡಿಸಬಹುದು ಮಕ್ಕಳೇ. ಅದನ್ನು ಹೇಗೆ ಮೆಗ್ನೀಷಿಯಂ ಸಂಕೇತ ಗೊತ್ತುಂಟು. ಮೆಗ್ನೀಷಿಯಂ ಸಂಕೇತ Mg, ಆಕ್ಸಿಜನ್ ಸಂಕೇತ ಗೊತ್ತು. ಸೊ ಅದು ಅಣುರೂಪದಲ್ಲಿ ಇರ್ತದೆ, ಹಾಗಾಗಿ O2 ಬರುತ್ತೆ ಅಲ್ವಾ. ಸೊ ಹಾಗೆ ಮೆಗ್ನೀಷಿಯಂ ಆಕ್ಸೈಡ್ ಇದು ಸೂತ್ರ, ಅದು ಸಂಯುಕ್ತ ಆಗಿರೋದ್ರಿಂದ ಅದನ್ನು ಸೂತ್ರದ ರೂಪದಲ್ಲಿ ಬರ್ತೀವಂತ. ಹಾಗಾಗಿ MgO. ನೋಡಿ, ಇದೇ ಒಂದು ರಾಸಾಯನಿಕ ಕ್ರಿಯೆಯನ್ನು ನಾವು ಕೇವಲ ಸಂಕೇತ ಮತ್ತು ಸೂತ್ರಗಳ ರೂಪದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ. ಇದನ್ನೇ ನಾವು ಹೇಳೋದು ರಾಸಾಯನಿಕ ಸಮೀಕರಣ ಅಂತ ಹೇಳ್ತೀವಿ. ಆಯ್ತಾ? ಹೌದು. ಸೊ ಈ ರಾಸಾಯನಿಕ ಸಮೀಕರಣದಲ್ಲಿ 2 ಭಾಗಗಳಿರ್ತವೆ. ಯಾವ ಆ ಸಮೀಕರಣದ ಎಡಭಾಗ, ಎಡ ತುದಿ ಅಂತ ಕರೀತೀವಿ. ಅದು ಇಂಗ್ಲಿಷಲ್ಲಿ LHS ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ. LHS ಅಂದ್ರೆ ಮಕ್ಕಳ ಹೌದು ಸರಿ, ಲೆಫ್ಟ್ ಹ್ಯಾಂಡ್ ಸೈಡ್ ಅಂದ್ರೆ ಎಡಭಾಗ, ಎಡ ತುದಿ ಅಂತಕ್ಕಂಥದ್ದು. ಅಂದ್ರೆ ಒಂದು ಬಾಣ ಗುರುತು ಕಾಣ್ತಿದೆಯಲ್ಲ ಮಕ್ಕಳ, ಈ ಬಾಣ ಗುರುತಿನ ಹಿಂದಿನ ಭಾಗವನ್ನು ನಾವು ಸಮೀಕರಣದ ಎಡಭಾಗ ಅಥವಾ ಎಡ ತುದಿ ಅಂತ ಕರಿತೀವಿ. ಈ ಸಮೀಕರಣದ ಎಡಭಾಗ ಅಥವಾ ಎಡ ತುದಿಯಲ್ಲಿರ್ತಕ್ಕಂತಹ ಅಂಶಗಳನ್ನು ನಾವು ಏನಂತ ಕರಿತೀವಿ ಅಂದ್ರೆ ಪ್ರತಿವರ್ತಕಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಹೌದು, ಪ್ರತಿವರ್ತಕಗಳು ಅಂತ ಕರಿತೀವಿ. ಸೊ ಇಲ್ಲಿ ಹಾಗಾದ್ರೆ ಪ್ರತಿವರ್ತಕಗಳಿಸಿದ್ದೇವೆ ಒಂದು ಮತ್ತೆ ಇಲ್ಲಿ ಪ್ಲಸ್ ಇದೆ ನೋಡಿ, ಇದು ಮತ್ತು ಇದರ ಜೊತೆ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದೆ ಅಂತಕ್ಕಂಥದ್ದು ಪ್ಲಸ್ ಸೂಚಿಸುತ್ತದೆ. ಸೊ ಹಾಗಾಗಿ ಎರಡು ಪ್ರತಿವರ್ತಕಗಳಿವೆ ಅಲ್ವಾ. ಹೌದು. ಹಾಗೆ ಬಾಣದ ಮುಂದಿನ ಭಾಗ, ಬಾಣದ ಗುರುತಿನ ಮುಂದಿನ ಭಾಗವನ್ನು ನಾವು ಹೇಳ್ತೀವಿ ಸಮೀಕರಣದ ಬಲ ತುದಿಯಲ್ಲಿ. ಸೊ ಇಂಗ್ಲಿಷಲ್ಲಿ RHS ಅಂದ್ರೆ ರೈಟ್ ಹ್ಯಾಂಡ್ ಸೈಡ್, ಸಮೀಕರಣದ ಬಲ ತುದಿ ಅಂತ ಕರಿತೀವಿ. ಈ ಸಮೀಕರಣದ ಬಲ ತುದಿಯಲ್ಲಿರ್ತಕ್ಕಂತಹ ಅಂಶಗಳನ್ನು ನಾವು ಹೇಳ್ತಾ ಕರಿತೀವಿ ಉತ್ಪನ್ನಗಳು ಅಂತ ಕರಿತೀವಿ. ಹೌದು, ಉತ್ಪನ್ನಗಳು ಅಂತ ಕರಿತೀವಿ ಅಲ್ವಾ. ಸೊ ಹಾಗಾಗಿ ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಎಷ್ಟು ಉತ್ಪನ್ನಗಳಿವೆ? ಕೇವಲ ಒಂದೇ ಒಂದು ಉತ್ಪನ್ನ ಇದೆ. ಅದು ಯಾವುದು? ಮೆಗ್ನೀಷಿಯಂ ಆಕ್ಸೈಡ್ ಅಲ್ವಾ. ಸೊ ಹೀಗೆ ನಾವು ಆ ರಾಸಾಯನಿಕ ಕ್ರಿಯೆಗಳು ಜರುಗಿದ್ದನ್ನ ನಾವು ಅವುಗಳ ಸಮೀಕರಣದ ರೂಪದಲ್ಲಿ ವ್ಯಕ್ತಪಡಿಸಬಹುದು. ಸಂಕೇತ ಮತ್ತು ಸೂತ್ರಗಳ ಸಹಾಯದಿಂದ ಸಂಕ್ಷಿಪ್ತವಾಗಿ ಒಂದೇ ಸಾಲಿನಲ್ಲಿ ವ್ಯಕ್ತಪಡಿಸಬಹುದು. ಅರ್ಥ ಆಯ್ತಾ ಮಕ್ಕಳ? ಹೌದು. ಅದನ್ನು ನಾವು ರಾಸಾಯನಿಕ ಸಮೀಕರಣ ಅಂತ. ರಾಸಾಯನಿಕ ಸಮೀಕರಣ ಎಂದರೆ, ರಾಸಾಯನಿಕ ಸಮೀಕರಣ ಅಂದರೆ ಯಾವುದೇ ರಾಸಾಯನಿಕ ಕ್ರಿಯೆ ಜರುಗಿದಾಗ ಆ ರಾಸಾಯನಿಕ ಕ್ರಿಯೆಯನ್ನು ಸಂಕೇತ ಮತ್ತು ಸೂತ್ರಗಳಿಂದ ವ್ಯಕ್ತಪಡಿಸುವುದನ್ನು ರಾಸಾಯನಿಕ ಸಮೀಕರಣ ಎನ್ನುತ್ತೇವೆ. ಗೊತ್ತಾಯ್ತಾ ಮಕ್ಕಳ? ಹೌದು. ಸೊ ಹೀಗೆ ಮೆಗ್ನೀಷಿಯಂ ಎಂಬ ಲೋಹವು ಆಕ್ಸಿಜನ್ನೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಅನ್ನು ನೀಡುತ್ತದೆ ಆಯ್ತಾ, ಅಥವಾ ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತದೆ. ಪ್ರತಿವರ್ತಕಗಳು ಎಡಭಾಗ ಬಲಭಾಗ ಉತ್ಪನ್ನಗಳು. ಸೊ ಹೀಗೆ ಅದೇ ರೀತಿ ಮತ್ತೊಂದು ಇಕ್ವೇಶನ್ ಇಲ್ಲಿ ನೋಡಿ, ಸತು ಅಂತಕ್ಕಂತಹ ಲೋಹ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿ ಸತುವಿನ ಸಲ್ಫೇಟ್ ಮತ್ತು ಹೈಡ್ರೋಜನ್ಗಳನ್ನು ನೀಡುತ್ತದೆ. ಹೆಚ್ಚುಗಳನ್ನು 2-3 ಸಾಲ ಅಲ್ವಾ. ಅದನ್ನು ನಾವು ಸಂಕೇತ ಮತ್ತು ಸೂತ್ರಗಳಿಂದ ಸೂಚಿಸಿದಾಗ ಸತು ನಮಗೆ ಅದರ ಸಂಕೇತ ಮತ್ತು Z ನೋಡಿ. ಹಾಗೆಯೇ ಸಲ್ಫ್ಯೂರಿಕ್ ಆಮ್ಲದ ಸೂತ್ರ ಏನು? ಸಲ್ಫ್ಯೂರಿಕ್ ಆಮ್ಲದ ಸೂತ್ರ H2SO4 ಅಲ್ವಾ. ಹೌದು. ಸೊ ಅವು ಎರಡು ವರ್ತಿಸಿದಾಗ ರಾಸಾಯನಿಕವಾಗಿ ವರ್ತಿಸಿ ನಮಗೇನು ಸಿಗ್ತದೆ? ಸತುವಿನ ಸಲ್ಫೇಟ್ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತದೆ. ಹೌದು. ಸೊ ಅದನ್ನೇ ನಾವು ಈ ಸಂಕೇತ ಮತ್ತು ಸೂತ್ರಗಳ ರೂಪದಲ್ಲಿ ಸೂಚಿಸಬಹುದು. ಸೊ Zn+H2SO4 ಸತುವಿನ ಸಲ್ಫೇಟ್ ZnSO4 ಪ್ಲಸ್ H2 ಜಲಜನಕ ಅಂದರೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತದೆ ಅಂತ ಅಲ್ವಾ. ಸೊ ಹೀಗೆ ನಾವು ರಾಸಾಯನಿಕ ಸಮೀಕರಣವನ್ನು ಸೂಚಿಸ್ತೀವಿ. ಇದನ್ನು ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. ಅರ್ಥ ಆಯ್ತಾ ನಮಗೆ? ಸರಿ, ಮುಂದಕ್ಕೆ ಹೋಗೋಣ. ಇದೇ ರಾಸಾಯನಿಕ ಸಮೀಕರಣಗಳನ್ನು ನಾವು ಹೇಗೆ ಸರಿದೂಗಿಸುವುದು, ರಾಸಾಯನಿಕ ಸಮೀಕರಣಗಳನ್ನು ಹೇಗೆ ಸರಿದೂಗಿಸುವುದು ಅಂತ ನೋಡ್ತಾ ಹೋಗೋಣ. ಒಂದು ಉದಾಹರಣೆ. ಅದಕ್ಕೂ ಮೊದಲು ಆ ರಾಶಿ ಸಂರಕ್ಷಣೆಯ ನಿಯಮದ ಬಗ್ಗೆ ನಾವು ತಿಳ್ಕೋಬೇಕು. ಏನಿದು ರಾಶಿ ಸಂರಕ್ಷಣೆಯ ನಿಯಮ ಅಥವಾ ವಸ್ತು ನಿತ್ಯತೆ ನಿಯಮ ಅಂತ ನಾವು ಹೇಳ್ತೀವಿ. ರಾಶಿ ಸಂರಕ್ಷಣೆಯ ನಿಯಮ ಅಂತ ಹೇಳ್ತೀವಿ. ಏನಿದು ರಾಶಿ ಸಂರಕ್ಷಣೆಯ ನಿಯಮ ಅಲ್ವಾ ಅಂತ ನೋಡ್ತಾ ಹೋದರೆ, ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ
ನಾವು ವಸ್ತುವನ್ನು ಅಥವಾ ರಾಶಿಯನ್ನು ಸೃಷ್ಟಿಸುವುದಾಗಲಿ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ ಅಂತಕ್ಕಂಥದ್ದು ರಾಶಿ ಸಂರಕ್ಷಣೆಯ ನಿಯಮ. ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ನಾವು ಹೊಸದಾಗಿ ಸೃಷ್ಟಿಸುವುದಾಗಲಿ ಅಥವಾ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ ಅಂತಕ್ಕಂಥದ್ದು ರಾಶಿ ಸಂರಕ್ಷಣೆಯ ನಿಯಮವಾಗಿದೆ. ಗೊತ್ತಾಯ್ತಲ್ಲ? ಅರ್ಥನೇ ಅದು. ಸೊ ಹಾಗೆ ನೋಡಿ, ಸತು ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿ ಸತುವಿನ ಸಲ್ಫೇಟ್ ಮತ್ತು ಹೈಡ್ರೋಜನ್ ನೀಡುತ್ತದೆ. ರಾಶಿ ಸಂರಕ್ಷಣೆಯ ನಿಯಮದ ಪ್ರಕಾರ ನಾವು ಇಲ್ಲಿ ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಂಡಂತಹ ಯಾವುದೇ ಧಾತುಗಳು ಆ ರಾಸಾಯನಿಕ ಕ್ರಿಯೆಯ ಮೊದಲು ಎಷ್ಟು ಸಂಖ್ಯೆಯಲ್ಲಿ ಇರ್ತಾವೋ ರಾಸಾಯನಿಕ ಕ್ರಿಯೆಯ ನಂತರ ಅಷ್ಟೇ ಸಂಖ್ಯೆಯಲ್ಲಿ ಇರಬೇಕು ಅಂತಕ್ಕಂತಹ ನಿಯಮವೇ ರಾಶಿ ಸಂರಕ್ಷಣಾ ನಿಯಮ. ಅಷ್ಟೇ ಸಂಖ್ಯೆಯಲ್ಲಿ ಇರಬೇಕು, ಹೆಚ್ಚು ಕಡಿಮೆ ಆಗುವಾಗ, ಆಯ್ತಾ? ಸೊ ಅಷ್ಟೇ ಇತ್ತು ಅಂದರೆ ಆ ರಾಶಿ ಸಂರಕ್ಷಣೆ ನಿಯಮವನ್ನು ಪಾಲನೆ ಆಗಿದೆ ಅಂತ ಅರ್ಥ. ಗೊತ್ತಾಯ್ತಾ? ಈ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಸತು ಸಲ್ಫ್ಯೂರಿಕ್ ಆಮ್ಲದ ಜೊತೆ ವರ್ತಿಸಿ ನಮ್ಗೆ ಏನು ಸಿಕ್ಕಿದೆ? ಹೇಳ್ತೀರಾ, ಸತುವಿನ ಸಲ್ಫೇಟ್ ಮತ್ತು ಹೈಡ್ರೋಜನ್ ಸಿಕ್ಕಿದೆ. ವೆರಿ ಗುಡ್ ಅಲ್ವಾ? ಸೊ ಇಲ್ಲಿ ನೋಡಿ, ಸತುವಿನ ಸಂಖ್ಯೆ ಎಷ್ಟು ಸಂಖ್ಯೆಯಲ್ಲಿದೆ, ಅದು ಎಷ್ಟು ಪರಮಾಣುಗಳಿದೆ? ಒಂದೇ ಪರಮಾಣು ಸತು ಇದೆ, Zn ಅಲ್ವಾ? ಹಾಗೆಯೇ ಜಲಜನಕ ಹೈಡ್ರೋಜನ್ ಎಷ್ಟು ಪರಮಾಣುಗಳಿದೆ? 2H2 2 ಪರಮಾಣುಗಳಿದೆ ಅಲ್ವಾ? ಹಾಗೆಯೇ ಸಲ್ಫರ್ ಎಷ್ಟು ಪರಮಾಣು ಇದೆ? 1 ಇದೆ ಅಲ್ವಾ? ಹಾಗೆಯೇ ಆಕ್ಸಿಜನ್ ಎಷ್ಟು ಪರಮಾಣುಗಳಿದೆ? 4 ಇದೆ, O4 ಅಲ್ವಾ? ಸೊ ಹಾಗೆಯೇ ಬಲಭಾಗಕ್ಕೆ ಬಂದ್ರೆ ಇಷ್ಟು ಸಂಖ್ಯೆಯಲ್ಲಿರ್ತಕ್ಕಂಥದ್ದು ಬಲಭಾಗದಲ್ಲಿ ಇರಬೇಕು ಮಕ್ಕಳು. ಅಷ್ಟೇ ಇದೆಯಾ ಇರುವ ಚೆಕ್ ಮಾಡೋದು, ಪರೀಕ್ಷೆ ಮಾಡೋದು, ನೋಡೋಣ. ಸರಿ, ಸತು ಒಂದು ಎಡಭಾಗದಲ್ಲಿದೆ ಪ್ರತಿವರ್ತಕವಾಗಿ, ಬಲಭಾಗದಲ್ಲಿ ಉತ್ಪನ್ನದಲ್ಲಿ ಎಷ್ಟಿದೆ? Zn ಒಂದೇ ಇದೆ, ಅಂದರೆ ಅದು ಈಕ್ವಲ್ ಇದೆ, ಸರಿದೂಗಿಸಿದೆ ಅಲ್ವಾ? ಸಂಖ್ಯೆ ಸರಿ ಇದೆ, ಬ್ಯಾಲೆನ್ಸ್ ಆಗಿದೆ. ಹಾಗೆ ಎಸ್ ಎಷ್ಟಿದೆ? ಬಲಭಾಗದಲ್ಲಿ ಒಂದಿದೆ ಉತ್ಪನ್ನದಲ್ಲಿ. ಎಡಭಾಗದಲ್ಲಿ ಪ್ರತಿವರ್ತಕಗಳ ಸೇರಲ್ಲಿ ಎಷ್ಟಿದೆ? ಅದು ಸಹ ಒಂದೇ ಇದೆ, ಅದು ಸಹ ಸಮವಾಗಿದೆ. ಸರಿ, ಓ ಬಲಭಾಗದಲ್ಲಿ ಎಷ್ಟು ಸಂಖ್ಯೆಯಲ್ಲಿದೆ? 4 ಪರಮಾಣುಗಳಿದೆ ಮಕ್ಕಳೇ ಅಲ್ವಾ? ಗಮನಿಸಿದ್ರಲ್ವಾ? ಹೌದು. ಸೊ ಹಾಗಾದ್ರೆ ಎಡಭಾಗದಲ್ಲಿ ಎಷ್ಟಿದೆ? ಇದು ಸಹ 4 ಇವೆ, ಹಾಗಾದ್ರೆ ಅದು ಸಹ ಸರಿದೂಗಿಸಿದೆ ಅಲ್ವಾ? ಹಾಗೆ ಜಲಜನಕ ನೋಡಿ, H2 ಅಂತ ಇದೆ. ಯಾರೋ ಮೇಲೆ ಹಾಕಿದ ಅರ್ಥ ಏನು? ಅದು ಅನಿಲ ಮೇಲ್ಕೊಂಡು ಹೋಗುತ್ತೆ ಅಂತ ಅದರ ಅರ್ಥ ಅಲ್ವಾ? ಸೊ H2 ಅಂದ್ರೆ 2 ಪರಮಾಣುಗಳು ಜಲಜನಕ ಇದೆ. ಎಡಭಾಗದಲ್ಲಿ ಎಷ್ಟಿದೆ ನೋಡುವ? H2 ಇದು ಸಹ 2 ಜಲಜನಕದ ಪರಮಾಣುಗಳು ಇದೆ ಅಂತ ಅರ್ಥ ಅಲ್ವಾ? ಸೊ ಅದು ನಮಗೆ ಗೊತ್ತಾಗುತ್ತೆ. ಎಡಪಕ್ಕದಲ್ಲಿ ಇರ್ತಕ್ಕಂತಹ ಅಂದರೆ ಪ್ರತಿವರ್ತಕಗಳಿರತಕ್ಕಂತಹ ಪ್ರತಿಯೊಂದು ಧಾತುಗಳ ಸಂಖ್ಯೆಯೂ ಸಹ ಉತ್ಪನ್ನಗಳ ಭಾಗದಲ್ಲಿ ಉತ್ಪನ್ನಗಳಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಧಾತುಗಳ ಸಂಖ್ಯೆಗೆ ಸರಿ ಸಮಾನವಾಗಿದೆ. ಅದರ ಅರ್ಥ ಈ ಒಂದು ಸಮೀಕರಣ ಬ್ಯಾಲೆನ್ಸ್ ಆಗಿದೆ, ಸಮೀಕರಣ ಸರಿದೂಗಿಸಿದೆ ಅಂತ ಅರ್ಥ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ಈ ಸಮೀಕರಣ ಹೀಗೆ ರಾಶಿ ಸಂರಕ್ಷಣಾ ನಿಯಮವನ್ನು ಇದು ಪಾಲನೆ ಮಾಡಿದೆ ಅಲ್ವಾ? ಹಾಗಾಗಿ ಎಲ್ಲ ರಾಸಾಯನಿಕ ಸಮೀಕರಣಗಳು ಅಥವಾ ರಾಸಾಯನಿಕ ಕ್ರಿಯೆಗಳು ಜರುಗಿದಾಗಲೂ ಸಹ ಅವು ತಾವೇ ಬ್ಯಾಲೆನ್ಸ್ ಆಗಿರ್ತಾವ ಅಂತ ಕೇಳಿದ್ರೆ ಇಲ್ಲ ಅಂತ ನಾವು ಕೆಲವೊಮ್ಮೆ ಬ್ಯಾಲೆನ್ಸ್ ಮಾಡಬೇಕು ಅಲ್ವಾ? ಆ ಸಮೀಕರಣವನ್ನು ನಾವು ಸರಿದೂಗಿಸಬೇಕಾಗುತ್ತೆ. ಸರಿ, ಅದಕ್ಕೆ ಒಂದು ಉದಾಹರಣೆ ನೋಡಿ. ಇಲ್ಲಿ ಇದೇ ಉದಾಹರಣೆ ತಿಳ್ಕೊಂಡು, ಮೆಗ್ನೀಷಿಯಂ ಪಂದ್ಯನ ನಾವು ಗಾಳಿಯಲ್ಲಿ ದಹಿಸಿದಾಗ ಅದು ಮೆಗ್ನೀಷಿಯಂ ಆಕ್ಸೈಡ್ ಅಂತಕ್ಕಂತಹ ಸಂಯುಕ್ತವನ್ನು ನೀಡುತ್ತದೆ ಅಲ್ವಾ? ಸರಿ, ಈ ಒಂದು ರಾಸಾಯನಿಕ ಸಮೀಕರಣವನ್ನು ಬ್ಯಾಲೆನ್ಸ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಹೋದರೆ ಎಡಭಾಗದಲ್ಲಿರ್ತಕ್ಕಂತಹ ಪ್ರತಿವರ್ತಕಗಳ ಸಂಖ್ಯೆಯು ಬಲಭಾಗದಲ್ಲಿರ್ತಕ್ಕಂತಹ ಉತ್ಪನ್ನಗಳ ಸಂಖ್ಯೆಗೆ ಸರಿಸಮ ಆಗಬೇಕು, ಬ್ಯಾಲೆನ್ಸ್ ಆಗಬೇಕು ಅಲ್ವಾ? ಸರಿ, ಈ ಪ್ರತಿವರ್ತಕಗಳು ಪ್ಲಸ್ ಏನನ್ನು ಸೂಚಿಸುತ್ತೆ? ಈ ರಾಸಾಯನಿಕ ಕ್ರಿಯೆಯಲ್ಲಿ ಮೆಗ್ನೀಷಿಯಂ ಜೊತೆ ಆಕ್ಸಿಜನ್ ಭಾಗವಹಿಸ್ತಾ ಇದೆ ಅಂತ ಸೂಚಿಸುತ್ತೆ. ಪ್ಲಸ್ ಇದರ ಜೊತೆ ಇದು ಮತ್ತೊಂದು ಪ್ಲಸ್ ಮತ್ತೊಂದು ಯಾವ ಬರ್ತದೆ ಅದು ಮತ್ತೊಂದು ಚೆಕ್ ಮಾಡಿದೆ. ಹಾಗೆಯೇ ಬಾಣದ ಗುರುತು ಏನನ್ನು ಸೂಚಿಸುತ್ತೆ? ಇವೆರಡರ ನಡುವೆ ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಅಂತಕ್ಕಂತಹ ಧಾತುಗಳ ನಡುವೆ ರಾಸಾಯನಿಕ ಕ್ರಿಯೆ ಜರುಗ್ತಾ ಇದೆ ಅಂತಕ್ಕಂಥದ್ದನ್ನು
ಅದನ್ನ ಸೂಚಿಸುತ್ತೆ ಅಲ್ವಾ. ನಂತರ ಅದರ ಬಲತುದಿಯಲ್ಲಿ ನೋಡಿದ್ರೆ ಮೆಗ್ನೀಷಿಯಂ ಆಕ್ಸೈಡ್ ಅಲ್ವಾ. ಸೊ ಈ ಸಮೀಕರಣ ಸರಿ ದೂಗಿಸಿದೆಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಹೋದ್ರೆ ನೋಡಿ, ಸಮೀಕರಣವನ್ನು ಯಾವುದೇ ಸಮೀಕರಣವನ್ನು ಬ್ಯಾಲೆನ್ಸ್ ಮಾಡುವಾಗ ಸರಿದೂಗಿಸುವಾಗ ಈ ರೀತಿ ಬಾಕ್ಸ್ ಹಾಕೋಬೇಕು. ಯಾಕೆ ಹಾಕೋಬೇಕು ಅಂದ್ರೆ ಅದರ ಒಳಭಾಗದಲ್ಲಿ ನಾವು ಏನನ್ನೂ ಟಚ್ ಮಾಡುವಾಗಿಲ್ಲ, ಏನಿದ್ರು ಅದರ ಹೊರಭಾಗದಲ್ಲಿ ಆಯ್ತಾ. ಅಂದ್ರೆ ಮೆಗ್ನೀಷಿಯಂ ಒಂದಿದೆ, ಬ್ಯಾಲೆನ್ಸ್ ಮಾಡ್ತೀವಿ ಅಂತ ಹೇಳಿ ಮೆಗ್ನೀಷಿಯಂ ಒಂದಿದೆ, ಮೆಗ್ನೀಷಿಯಂ ಒಂದಿದೆ, ಆಕ್ಸಿಜನ್ ಎರಡಿದೆ, ಇವು ಒಂದೇ. ಅದೇ ಎರಡು ಮಾಡಬೇಕು ಅಂತ ಹೇಳಿ ಇಲ್ಲಿಗೆ ಎರಡನ್ನ ಹಾಕುವಂತಿಲ್ಲ ಅಲ್ವಾ. ಸೊ ಅದು ತಪ್ಪು, ಆ ರೀತಿ ಮಾಡಿದ್ರೆ ಅದು ತಪ್ಪು, ಆ ರೀತಿ ಮಾಡಬಾರ್ದು ಆಯ್ತಾ. ಆ ಕಾರಣಕ್ಕೆ ಆ ರೀತಿಯ ತಪ್ಪುಗಳು ಆಗದೇ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಬಾಕ್ಸ್ ಅನ್ನ ಹಾಕೋಬೇಕು. ಅವಾಗ ಯಾವುದೇ ಕನ್ಫ್ಯೂಷನ್ ಇರಲ್ಲ ಅಂತ ಆಯ್ತಾ. ಆ ಕಾರಣಕ್ಕೆ ಈ ರೀತಿ ಬಾಕ್ಸ್ ಹಾಕೋಬೇಕು. ಸೊ ಇದಕ್ಕೂ ಸಹ ಆಮ್ಲಜನಕ ಹಾಕೋಬೇಕು. ಈ ರೀತಿ ಬಾಕ್ಸ್ ಹಾಕೊಂಡಿದ್ದೀರಾ, ಸಮೀಕರಣ ಬರ್ಕೊಂಡ್ರೆ ಬರ್ಕೊಂಡ್ರೆ ಮೆಗ್ನೀಷಿಯಂ Mg ಪ್ಲಸ್ ಆಕ್ಸಿಜನ್ ಅಂದ್ರೆ O2 ಬರ್ಕೊಂಡ್ರ gives rise to ಅಥವಾ ಬಾಣದ ಗುರುತು gives rise to ಅಥವಾ ಬಾಣದ ಗುರುತು MgO ಬರ್ಕೊಂಡ್ರೆ ಅಲ್ವಾ. ಸರಿ, MgO ಈ ರೀತಿ ಬರ್ಕೊಂಡಾದ್ರೆ ನೋಡಿ ಈ ರೀತಿ ಬಾಕ್ಸ್ ಹಾಕಿ Mg ಗೆ ಬಾಕ್ಸ್ ಹಾಕೊಳ್ಳಿ, ಹಾಗೇನೆ O2 ಗೆ ಬಾಕ್ಸ್ ಹಾಕೊಳ್ಳಿ, ಹಾಗೇನೆ MgO ಇದಕ್ಕೂ ಸಹ ಈ ರೀತಿ ಬಾಕ್ಸ್ ಹಾಕೊಳ್ಳಿ. ಹಾಕೊಂಡ್ರ ಸರಿ. ಈಗ ಹಾಕೊಂಡ್ರೆ ಈಗ ನೋಡ್ತಾ ಹೋಗಿ ಪ್ರತಿವರ್ತಕಗಳಲ್ಲಿ ಇರ್ತಕ್ಕಂತಹ ಸಂಖ್ಯೆ ಉತ್ಪನ್ನಗಳಲ್ಲಿ ಇರ್ತಕ್ಕಂತಹ ಸಂಖ್ಯೆಗೆ ಸರಿದೂಗಿಸಿದೆಯಾ ಇಲ್ವಾ ಅಂತಕ್ಕಂಥದ್ದು ನೋಡ್ತಾ ಹೋಗಿ. ನೋಡಿ ಒಂದನೇದಾಗಿ Mg ಒಂದೇ, ಎಡಪಕ್ಕದಲ್ಲಿ Mg ಒಂದೇ, ಮತ್ತೆ ಇಲ್ಲಿ ಇಲ್ವಾ. ಬಲಪಕ್ಕಕ್ಕೆ ಬಂದ್ರೆ ಸಮೀಕರಣದ ಬಲತುದಿ ಬಂದ್ರೆ ಇಲ್ಲೂ Mg ಒಂದೇ ಇದೆ, ಅಂದಮೇಲೆ Mg ಬ್ಯಾಲೆನ್ಸ್ ಆಗಿದೆ ಅಲ್ವಾ, ಒಂದೇ ಸಂಖ್ಯೆಯಲ್ಲಿದೆ. ನೆಕ್ಸ್ಟ್ ನೋಡಿ ಆಮ್ಲಜನಕ ಎರಡು ಪರಮಾಣುಗಳಿದೆ ಮಕ್ಕಳೇ. ಅದೇ ಬಲತುದಿಗೆ ಬಂದ್ರೆ ಇಲ್ಲಿ ಒಂದೇ ಪರಮಾಣು ಇದೆ ಅಲ್ವಾ, ಹೌದು ತಾನೆ. ಹಾಗಾಗಿ ಸಮಸ್ಯೆ ಇರೋದನ್ನ ಗುರುತಿಸಬೇಕು. ಹಾಗಾಗಿ ಸಮಸ್ಯೆ ಇರೋದು ಯಾವುದು? ಓ ಅಂದ್ರೆ ಆಕ್ಸಿಜನ್ ಬ್ಯಾಲೆನ್ಸ್ ಆಗಿಲ್ಲ, ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಅಲ್ವಾ. ಹಾಗಾಗಿ ಅದನ್ನ ಬ್ಯಾಲೆನ್ಸ್ ಮಾಡೋ ಕಾರಣದಿಂದ ಇಲ್ಲೆಲ್ಲೋ ಆಗಲಿಲ್ಲ ಅಂತ ಹೇಳಿ, ಹಾಗಾಗಿ ಅದರ ಮುಂಭಾಗದಲ್ಲಿ ನಾವು ಸಂಖ್ಯೆಯನ್ನು ಹಾಕಬೇಕು. ಇಲ್ಲಿಗೆ ಎರಡನ್ನ ಹಾಕಬೇಕು. ಆಗ ಆಕ್ಸಿಜನ್ ಎಡತುದಿ ಮತ್ತು ಬಲತುದಿಯಲ್ಲಿ ಬ್ಯಾಲೆನ್ಸ್ ಆಯಿತು. ಎಡತುದಿಯಲ್ಲಿ O2 ಎರಡಿದೆ, ಬಲತುದಿಯಲ್ಲೂ ಸಹ ಎರಡು ಹಾಕಿದ್ವಿ, ಬ್ಯಾಲೆನ್ಸ್ ಆಯಿತು ಅಲ್ವಾ. ಈ ಎರಡು ಇರ್ತಕ್ಕಂಥದ್ದು Mgಗೆ ಮತ್ತೆ Oಗೆ ಸಂಬಂಧಿಸಿದ ಸಂಖ್ಯೆಯಾಗಿದೆ. ಮುಂಭಾಗದಲ್ಲಿ ಹಾಕೋದ್ರಿಂದ ಸಂಯುಕ್ತದ ಎಲ್ಲ ಪರಮಾಣುಗಳಿಗೂ ಸಹ ಅದು ಅನ್ವಯಿಸುತ್ತೆ, ಸಂಬಂಧಿಸುತ್ತೆ ಮಕ್ಕಳೇ ಅಲ್ವಾ. ಗೊತ್ತಿಲ್ಲೇ ಮರೆಯಂಗಿಲ್ಲ ಆಯ್ತಾ. ಆದ್ರಿಂದ ಈ ಎರಡು Mgಗೂ ಸಹ ಸಂಬಂಧಿಸಿವೆ. ಆದ್ರಿಂದ ಈ ಸಮೀಕರಣದಲ್ಲಿ ಬಲಪಕ್ಕದಲ್ಲಿ ಅರ್ಥಾತ್ ಉತ್ಪನ್ನಗಳ ಸ್ಲೈಡಿನಲ್ಲಿ Mg ಎಷ್ಟಾಯಿತು? ಎರಡು ಪರಮಾಣುಗಳಾಯಿತು. ಆದರೆ ಎಡಪಕ್ಕಕ್ಕೆ ಬನ್ನಿ, ಇಲ್ಲಿ ಎಷ್ಟಿದೆ? ಒಂದೇ ಇದೆ. ಸೊ ಹಾಗಾಗಿ ಅದನ್ನು ನಾವು ಎರಡು ಮಾಡಬೇಕು ಅಂತ ನಾವು ಅದನ್ನ ಏನು ಮಾಡ್ತೀವಿ, ಅದರ ಮುಂಭಾಗದಲ್ಲಿ ಎರಡನ್ನ ಹಾಕಿದ್ರೆ ಆಗ ಆ ಒಂದು ಸಮೀಕರಣ ಸರಿದೂಗಿಸಿದಂತೆ ಆಗುತ್ತದೆ. ಅರ್ಥ ಆಗುತ್ತಾ? ಸೊ ಅವಾಗ ಅದನ್ನು ಓದ್ತಕ್ಕಂಥ 2Mg ಪ್ಲಸ್ O2 gives rise to 2MgO ಅಂತ ಆಗುತ್ತೆ. ಹಾಗೆ ಬಂದಾಗ ಮಾತ್ರ ಆ ಒಂದು ಸಮೀಕರಣ ಸರಿದೂಗಿಸಿದಂತೆ ಆಗುತ್ತೆ. ಅರ್ಥ ಆಯ್ತಾ? ಒಂದು ಉದಾಹರಣೆ ಕೊಡ್ತೀನಿ, ಅದನ್ನ ನೀವು ಬ್ಯಾಲೆನ್ಸ್ ಮಾಡ್ತೀರಲ್ವಾ. ಸರಿ ಬರ್ತೀವಿ, ಅದನ್ನ ನಾನು ವಾಕ್ಯ ರೂಪದಲ್ಲಿ ಹೇಳ್ತೀನಿ, ನೀವು ಸಮೀಕರಣ ರೂಪದಲ್ಲಿ ಬರೀಬೇಕು, ಆಮೇಲೆ ಬ್ಯಾಲೆನ್ಸ್ ಮಾಡಿ ಆಯ್ತಾ. ಸರಿ ಕೇಳಿಸ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಂಡು ಸರಿಯಾಗಿ ಬರ್ಕೊಳ್ಳಿ. ಕಬ್ಬಿಣವು ಬರ್ಕೊಳ್ತಿದ್ದೀರಲ್ವಾ, ಕಬ್ಬಿಣವು ಅದರಲ್ಲೂ ಕಾಯಿಸಿದ ಕಬ್ಬಿಣ ಅಂತ ಬರ್ಕೊಳ್ಳಿ. ಕಾಯಿಸಿದ ಕಬ್ಬಿಣವು ಅಥವಾ ಕಬ್ಬಿಣದ ಮೇಲೆ ಹಬೆಯನ್ನು ಹಾಯಿಸಿದಾಗ, ಹಬೆ ಗೊತ್ತಾಗ, ಕಬ್ಬಿಣದ ಮೇಲೆ ಹಬೆಯನ್ನು ಹಾಯಿಸಿದಾಗ ಕಬ್ಬಿಣದ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ಕಬ್ಬಿಣದ ಮೇಲೆ ಹಬೆಯನ್ನು ಹಾಯಿಸಿದಾಗ ಕಬ್ಬಿಣದ ಆಕ್ಸೈಡ್ ಮತ್ತು ಜಲಜನಕ ಹೈಡ್ರೋಜನ್ ಬಿಡುಗಡೆ ಆಗುತ್ತದೆ ಅನ್ನೋದನ್ನ ನೀವು ಸಮೀಕರಣ ರೂಪದಲ್ಲಿ ಬರೀಬೇಕು. ಬರೆದಿದ್ದೀರಲ್ವಾ? ಬರ್ತಿರ್ತಾನೆ ಬರೀ
ಹೇಳಿ ಈಗ ಕಬ್ಬಿಣದ ಸಂಕೇತ ಹೇಳಿ Fe. ಹೌದು, ವೆರಿ ಗುಡ್. Fe ಕಬ್ಬಿಣದ ಸಂಕೇತ Fe. ಹಾಗಾದ್ರೆ ನೀರಿನ ಸೂತ್ರ ಏನು? ಹೌದು, ಎಲ್ರಿಗೂ ಗೊತ್ತಿರಲ್ವಾ ನೀರಿನ ಸೂತ್ರ H2O. ಹೌದು. ಸೊ ಹಾಗಾಗಿ Fe plus H2O gives rise to ಬಾಣದ ಹಾಕಿ ಸೊ ಅದು ಅದರ ಜೊತೆ ವರ್ತಿಸ್ತಾ ಇದೆ ಅಂತ ಅದರ ಅರ್ಥ. ಕಬ್ಬಿಣದ ಆಕ್ಸೈಡ್ ಅಂದ್ರೆ ಫೆರಿಕ್ ಆಕ್ಸೈಡ್ ಅಂತ ಕರಿತೀವಿ ಅಥವಾ ಕಬ್ಬಿಣದ ಆಕ್ಸೈಡ್ ಅಂತ ಕರಿತೀವಿ. ಸೊ Fe3O4 ಸೂತ್ರ Fe3O4 ಬರ್ತಿರುತ್ತಲ್ವಾ? ವೆರಿ ಗುಡ್. ಪ್ಲಸ್ H2 ಸೊ ಹೀಗೆ ನಾವು ಆ ಸಮೀಕರಣವನ್ನು ಬರ್ಕೊಂಡ್ವಿ ಅಲ್ವಾ? ಈಗ ಈ ಸಮೀಕರಣದ ಎಡ ಪ್ರತಿವರ್ತಕಗಳಲ್ಲಿ ಇರತಕ್ಕಂತಹ ಎಲ್ಲ ಪ್ರತಿಯೊಂದು ಪರಮಾಣುಗಳು ಸಮೀಕರಣದ ಬಲ ತುದಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಪರಮಾಣುಗಳ ಸಂಖ್ಯೆಗೆ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ತಾ ಹೋಗೋಣ. ಆ ಚೆಕ್ ಮಾಡುವ ಮೊದಲು ಹೇಳಿ ನಾನು ಎಲ್ಲದಕ್ಕೂ ಸಹ ಬಾಕ್ಸ್ ಹಾಕೋಬೇಕು. ಈ ರೀತಿ ಬಾಕ್ಸ್ ಹಾಕೋಬೇಕು ಅಲ್ವಾ? ಹಾಕೊಂಡ್ರೆ ಏನಲ್ವಾ? ಈ ರೀತಿ ಬಾಕ್ಸ್ ಹಾಕೊಂಡು ನಂತರದಲ್ಲಿ ನಾವು ಆ ಸಮೀಕರಣವನ್ನ ಸರಿದೂಗಿಸುವ ಕೆಲಸ ಮಾಡಬೇಕು ಅಲ್ವಾ? ಸರಿ, ಈ ರೀತಿ ಬಾಕ್ಸ್ ಹಾಕೋದು. ನಂತರ ನೋಡ್ತಾ ಒಂದೊಂದಾಗಿ ನೋಡ್ತಾ ಹೋಗೋಣ. Fe ಎಡಪಕ್ಕದಲ್ಲಿ ಪ್ರತಿವರ್ತಕಗಳ ಸೈಡಲ್ಲಿ Fe ಎಷ್ಟಿದೆ ಸಂಖ್ಯೆ? 1 ಇದೆ. ಮತ್ತೇನು ಇಲ್ಲ ಎಡದಲ್ಲಿ ಅಲ್ವಾ? ಸೊ ಬಲತುದಿಗೆ ಬಂದ್ರೆ Fe3 ಅಂತ ಇದೆ. ಅಂದ್ರೆ 3 ಕಬ್ಬಿಣದ ಪರಮಾಣುಗಳಿವೆ ಅಲ್ವಾ? ಸೊ ಅದು ಹಾಗೇನೆ ಎಡತುದಿಗೆ ಬನ್ನಿ H2 ಅಂದ್ರೆ 2 H ಪರಮಾಣುಗಳಿದೆ, ಹೈಡ್ರೋಜನ್ ಪರಮಾಣುಗಳಿದೆ. ಬಲತುದಿಗೆ ಬನ್ನಿ H2 ಅಷ್ಟೇ ಇದೆ. ಎಡ ಮತ್ತು ಬಲ ತುದಿಯಲ್ಲಿ ಅಷ್ಟೇ ಇದೆ. ನೆಕ್ಸ್ಟ್ O ಮತ್ತೊಂದು ಪರಮಾಣು ಇದೆ. O ಎಡತುದಿಯಲ್ಲಿ ಒಂದೇ ಒಂದಿದೆ. ಆದ್ರೆ ಬಲತುದಿಗೆ ಬಂದು ನೋಡಿ ಎಷ್ಟು ಪರಮಾಣುಗಳಿದೆ? O ಅಂದ್ರೆ ಆಕ್ಸಿಜನ್ ಎಷ್ಟು ಪರಮಾಣುಗಳಿದೆ? 4 ಇದೆ. ವೆರಿ ಗುಡ್ ಅಲ್ವಾ? 4 ಪರಮಾಣುಗಳು ಆಕ್ಸಿಜನ್ ಇದೆ. ಆದ್ದರಿಂದ ಸಮಸ್ಯೆ ಇರೋದನ್ನ ಮೊದಲು ಗುರುತಿಸಬೇಕು ಅಂತ ನಾನು ಹೇಳಿದ್ದೀನಿ. ಹಾಗಾದ್ರೆ ಸಮಸ್ಯೆ ಇರೋದು ಯಾವ್ಯಾವುದು? ಒಂದು ಕಬ್ಬಿಣ, ಹೌದು. ಮತ್ತೊಂದು ಯಾವ್ದು? ಆಕ್ಸಿಜನ್. ವೆರಿ ಗುಡ್ ಅಲ್ವಾ? ಆಕ್ಸಿಜನ್ ಯಾಕೆಂತಂದ್ರೆ ಅವುಗಳ ಸಂಖ್ಯೆ ಅನ್ಈವನ್ ನಂಬರ್ ಇದೆ. ಅಂದ್ರೆ ಈಕ್ವಲ್ ಇಲ್ಲ. ಎಡ ಮತ್ತು ಬಲಭಾಗದಲ್ಲಿ ಈಕ್ವಲ್ ಇಲ್ಲ, ಸರಿಸಮ ಇಲ್ಲ, ಸರಿದೂಗಿಸಿಲ್ಲ. ಇದನ್ನು ಸರಿದೂಗಿಸಬೇಕಾಗಿದೆ ಸಮೀಕರಣವನ್ನ ಅಲ್ವಾ? ಸೊ ಹಾಗಾಗಿ ನಾವು ಆ ಸಮಸ್ಯೆನ ಐಡೆಂಟಿಫೈ ಮಾಡಿ ಸರಿದೂಗಿಸ್ತಾ ಹೋಗೋಣ. ಸೊ ಬಲಪಕ್ಕದಲ್ಲಿರ್ತಕ್ಕಂತಹ Fe3 ಇದೆಯಲ್ಲ, ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡಕ್ ಹೋಗಿ ಎಡಪಕ್ಕದಲ್ಲೂ ನಾವು ಸಂಖ್ಯೆನ 3 ಹಾಕ್ಬಿಟ್ರೆ ಆ ಸಮೀಕರಣ ಸರಿದೂಗಿಸಿದಂತೆ ಆಗುತ್ತೆ ಅಲ್ವಾ? ಸೊ ಅದನ್ನು ಬ್ಯಾಲೆನ್ಸ್ ಮಾಡಿ ಸರಿದೂಗಿಸಿ. Fe ಬ್ಯಾಲೆನ್ಸ್ ಆಯ್ತು. ಎಡ ಮತ್ತು ಬಲ ತುದಿಯಲ್ಲಿ Fe ಬ್ಯಾಲೆನ್ಸ್ ಆಯ್ತು. ಆದ್ರೆ O ನೋಡಿ, ಎಡ ತುದಿಯಲ್ಲಿ 1 ಇದೆ, ಬಲ ತುದಿಯಲ್ಲಿ 4 ಇದೆ ಅಲ್ವಾ? ಸೊ ಹಾಗಾಗಿ ಅದನ್ನ ನಾವು 4 ಮಾಡಬೇಕು. ಎಡ ತುದಿಯಲ್ಲೂ ಸಹ 4 ಮಾಡ್ಕೊಳ್ತೀವಿ. ಇಲ್ಲಿ ಹಾಕಲಿಲ್ಲ ಅಂತ ಇಲ್ಲಿ ಹಾಕಲಿಲ್ಲ, ಬದಲು ಏನು ಮಾಡಬೇಕು? ಈ ಫ್ರಂಟ್ ಅಲ್ಲಿ ಇಲ್ಲಿ ಹಾಕಬೇಕು. ಫ್ರಂಟ್ ತುದಿಯ ಭಾಗದಲ್ಲೇ ಹಾಕ್ಬೇಕಾಗುತ್ತೆ. ಇಲ್ಲಿ 4 ಹಾಕಿದ್ರಿಂದ O ಎಡತುದಿಯಲ್ಲಿ 4 ಆಯ್ತು, ಬಲ ತುದಿಯಲ್ಲಿ 4 ಇದೆ, ಸರಿದೂಗಿಸಿದೆ ಅಲ್ವಾ? ಬ್ಯಾಲೆನ್ಸ್ ಆಗಿದೆ. ಎಡ ಮತ್ತು ಬಲ ತುದಿಯಲ್ಲಿ ಎರಡೂ ಸಹ ಬ್ಯಾಲೆನ್ಸ್ ಆಗಿದೆ. ಈಗ ನೋಡಿ, ಈ 4 ಅಂತಕ್ಕಂಥದ್ದು H2 ಅನ್ವಯ ಆಗುತ್ತೆ, O ಅನ್ವಯ ಆಗುತ್ತೆ ಆಯ್ತಾ? ಎರಡಕ್ಕೂ ಸಹ ಅನ್ವಯ ಆಗುತ್ತೆ ಆಯ್ತಾ? ಹಾಗಾಗಿ 4 8 Hಗಳಾಗುತ್ತೆ. ಬಲ ತುದಿಯಲ್ಲಿ 2 H ಇದೆ. ಸೊ ಅದನ್ನು 8 ಮಾಡಬೇಕು ಅಂತ ಹೇಳಿ ನಾವು ಇಲ್ಲಿಗೆ 4 ಹಾಕಿರೋದ್ರಿಂದ 4 2 8 ಜಲಜನಕದ ಪರಮಾಣುಗಳಾಯಿತು. ಹಾಗಾಗಿ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ Hಗಳಾದ್ರೆ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ 4 8. ಇಲ್ಲೂ ಸಹ ಬಲ ತುದಿಯಲ್ಲೂ ಸಹ 4 8 ಬ್ಯಾಲೆನ್ಸ್ ಆಯಿತು. ಆ ಸಮೀಕರಣ ಸರಿದೂಗಿಸಿದಂತಾಯಿತು ಅಲ್ವಾ? ಮಕ್ಕಳೇ ಕಡೆ ಗೊತ್ತಾಯ್ತಲ್ಲ? ಹೀಗೆ ನಾವು ಸಮೀಕರಣವನ್ನ ಸರಿದೂಗಿಸಬೇಕು. ಈಗ ಆ ಸಮೀಕರಣವನ್ನು ನಾವು ನೋಡಿ. ಮೊದಲನೇದು Fe plus H2O gives rise to Fe3O4 plus H2 ಇತ್ತು ಅಲ್ವಾ? ಆ ಸಮೀಕರಣವನ್ನು ಸರಿದೂಗಿಸಿದ ನಂತರ ಏನಾಯ್ತು? 3Fe plus 4H2O gives rise to Fe3O4 plus
4H2 ಅಂತ ಆಯಿತು. ಹೀಗೆ ಮಾಡೋದ್ರಿಂದ ಆ ಸಮೀಕರಣ ಸರಿದೂಗಿಸಿದ್ದಾಯಿತು. ಹೀಗೆ ಆ ಸಮೀಕರಣವನ್ನು ಸರಿದೂಗಿಸುವುದು ಅಂದ್ರೆ ಗೊತ್ತಾಯ್ತಲ್ಲ? ಎಲ್ಲಿಗೂ ಅರ್ಥ ಆಯ್ತು ತಾನೇ? ತಿಳ್ಕೊಂಡಲ್ವಾ? ಸರಿ, ಮುಂದಿನ ತರಗತಿಯಲ್ಲಿ ನೋಡೋಣ. ಎಲ್ರಿಗೂ ಧನ್ಯವಾದ.